ಇನ್ನು ಮೂಡ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣಾ ಕ್ಷೇತ್ರಕ್ಕೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡ ಅನುದಾನ ಬಳಕೆಯಲ್ಲಿ ಯಾವುದೇ ತಪ್ಪುಗಳು ಆಗಿಲ್ಲ. ಮೂಡ ಪ್ರದೇಶಗಳ ಅಭಿವೃದ್ಧಿಗೆ ಮಾತ್ರ ಮೂಡ ಹಣದ ಬಳಕೆ ಆಗಿದೆ. ದುರ್ಬಳಕೆ ಪ್ರಶ್ನೆನೇ ಬರಲ್ಲ ಅನ್ನೋದು ಇವರ ಮಾತಾಗ್ತಾರೆ. ನಮ್ಮ ತಂದೆಯ ಮೇಲೆ ಆರೋಪಗಳೆಲ್ಲ ಬಂದಿರೋದು ಬೋಗಸ್ಸು. ನಮ್ಮ ತಂದೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಪ್ರಶ್ನೆಯನ್ನ ವಿಪಕ್ಷಗಳತ್ತ ತೋರಿದ್ದಾರೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಹಾಗೂ ಮೂಡ ಅನುದಾನದಲ್ಲಿ ವರುಣಾ ಕ್ಷೇತ್ರಕ್ಕೆ ಹಂಚಿಕೆ ಆಗಿರೋ ವಿಚಾರದಲ್ಲೂ ಕೂಡ ಅಲ್ಲಗಳೆದಿದ್ದಾರೆ ಆರೋಪವನ್ನ. ಹಣ ಇರೋದು ಹಳ್ಳಿಗಳು ಡೆವಲಪ್ ಮಾಡೋದಕ್ಕೆ ಅಲ್ವಾ, ಯಾಕಂದ್ರೆ ವ್ಯಾಪ್ತಿಲಿ ಬರುವಂಥ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಸೊ ಮೂಡ ಲೋಕಲ್ ಪ್ಲಾನ್ ಆಫ್ ಆ್ಯಕ್ಷನ್ ಏನು ವ್ಯಾಪ್ತಿಲಿರುತ್ತೆ ಆ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಅದ್ರೊಳಗೆ ಏನು ತಪ್ಪು? ಸರ್ಕಾರದ ಹಣ ಜನರ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಬಳಸಿರೋದು. ಸೊ ಅದ್ರೊಳಗೆ ಏನೂ ತಪ್ಪಿಲ್ಲ. ಹಿಂದಿನ ಗೌರ್ಮೆಂಟ್ನಲ್ಲಿ 2021 ಇಸಲಿ 377 ಕೋಟಿ ಯಾವುದೋ ಒಂದು ಕಾಮಗಾರಿಗೆ ಉಪಯೋಗಿಸಿಕೊಂಡಿದ್ರು, ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಡೆವಲಪ್ಮೆಂಟ್ಗೆ ಅನ್ಸುತ್ತೆ. ಸೊ ಅದರೊಳಗೆ 44 ಕೋಟಿ ಉಳ್ಕೊಂಡಿತ್ತು GSTದು. ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಶ್ರೀರಂಗಪಟ್ಟಣ ಮತ್ತು ವರ್ಣಾ ಕ್ಷೇತ್ರದ ಮೂಡ